ನಮಸ್ಕಾರ ವೀಕ್ಷಕರೇ, ಇದು ಎನ್.ಆರ್ ಕಾಲನಿಯ ಬಸ್ ಸ್ಟ್ಯಾಂಡ್ ಮುಂದುಗಡೆ ನಾವಿದ್ದೀವಿ. ಆ, ಇಲ್ಲೇನಾಗಿದೆ, ಸಡನ್ ಆಗಿ ಬಂದು BWSSB ಅವರು ಎರಡು ಶೌಚಾಲಯ, ಅದು ಮಹಿಳೆಯರು ಮತ್ತು ಪುರುಷರ ಎರಡು ಶೌಚಾಲಯಗಳನ್ನ ಬೀಗ ಹಾಕೊಂಡು ಹೋಗಿದ್ದಾರೆ. ಬಹುಶಃ ವಾಟರ್ ಬಿಲ್ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ. ಇದನ್ನು ಉಪಯೋಗಿಸ್ತಾ ಇರುವಂತವ್ರೆ ಸಾರ್ವಜನಿಕರು ಮತ್ತು ನಡೆಸ್ತಾ ಇರೋರು BMTC ಅವರು, ಅದು ಕೂಡ ಸರ್ಕಾರದ ವ್ಯವಸ್ಥೆಯಲ್ಲಿ ಇರುವಂತದ್ದು. ಹೇಳ್ದೆ ಕೇಳದೆ ಮುನ್ನೆಚ್ಚರಿಕೆ ಒಂದು ನೋಟಿಸ್ ಅನ್ನು ಕೊಡದೇನೆ ಆಲ್ ಆಫ್ ಎ ಸಡನ್ ಬಂದು ಇಲ್ಲಿ ಈ ಶೌಚಾಲಯಕ್ಕೆ ಬೀಗ ಹಾಕೊಂಡು ಹೋಗಿದ್ದಾರೆ. ಸರ್ಕಾರದ ಒಂದು ವಿಭಾಗ, ಒಂದು ಇಲಾಖೆ ಮತ್ತು ಇನ್ನೊಂದು ಇಲಾಖೆಗೆ ಒಂದು ಹೊಂದಾಣಿಕೆನೇ ಇಲ್ಲ. ಮತ್ತೆ ಈ ಎನ್.ಆರ್ ಕಾಲನಿ ಸರೌಂಡಿಂಗ್ ಅಲ್ಲಿ ಯಾವುದು ಸಾರ್ವಜನಿಕ ಶೌಚಾಲಯ ಇಲ್ಲ. ಇಲ್ಲಿ ಆಟೋ ಡ್ರೈವರ್ಸ್ ಇರ್ಬೋದು, ಇಲ್ಲಿ ಬರುವಂತ ಸಾರ್ವಜನಿಕರು ಇರ್ಬೋದು, ಬೇರೆ ಬೇರೆ ಕೆಲಸಕ್ಕೆ ಬರುವಂತವ್ರು, ಹಣ್ಣು ತರಕಾರಿ ತಗೊಳಕ್ ಬರುವಂತವ್ರು ಇರ್ಬೋದು, ಏಜ್ ಆದವರು, ಡಯಾಬಿಟಿಸ್ ಇರೋರು ತುಂಬಾ ಜನ ಬರ್ತಾರೆ. ಅವ್ರು ಎಲ್ರಿಗೂ ಇಲ್ಲಿ ಈಗ ಅನಾನುಕೂಲ ಆಗಿದೆ. ಪಾಪ ಎಲ್ರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಹೇಳೇ ಕೇಳದೆ ಒಂದು ನೋಟಿಸು ಕೊಡದೆ, ಮುನ್ನೆಚ್ಚರಿಕೆನೂ ಕೊಡದೇನೆ ಕೇವಲ ವಾಟರ್ ಬಿಲ್ ಕಟ್ಟಿಲ್ಲ ಅನ್ನೋ ಒಂದೇ ಕಾರಣಕ್ಕೇನೆ ಇಲ್ಲಿ ಈ ಶೌಚಾಲಯಕ್ಕೆ, ಅದು ಮಹಿಳೆಯರದ್ದು ಇರ್ಬೋದು, ಪುರುಷರದ್ದು ಇರ್ಬೋದು, ಎಲ್ಲಾ ಕಡೆ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಪುರುಷರಾದ್ರೆ ಎಲ್ಲೋ ಹೋಗಿ ಎಲ್ಲೋ ತಮ್ಮ ಇದನ್ನ ಮಾಡ್ಬೋದು, ಮೂತ್ರ ವಿಸರ್ಜನೆ ಮಾಡ್ಬೋದು. ಮಹಿಳೆಯರಿಗೆ ಎಷ್ಟು ಕಷ್ಟ ಆಗುತ್ತೆ. ಅವರು ಸಾರ್ವಜನಿಕವಾಗಿ ಹೊರಗಡೆ ಬಂದಾಗ ಅವ್ರಿಗೆ ಈ ಮೂತ್ರ ವಿಸರ್ಜನೆ ಮಾಡುವಂತದ್ದು ಎಷ್ಟು ಕಷ್ಟ ಆಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಈ ಸರ್ಕಾರದಲ್ಲಿ BBMPಯಲ್ಲಿ ಒಂದು ಇಲಾಖೆ ಮತ್ತೊಂದು ಇಲಾಖೆ ನಡುವೆ, ಅಧಿಕಾರಿಗಳ ನಡುವೆ ಒಂದು ಸಮನ್ವಯದ ಕೊರತೆ ಎಷ್ಟಿದೆ ಅನ್ನುವಂಥದ್ದನ್ನ ಇದು ಎದ್ದು ತೋರಿಸುತ್ತೆ. ಎಷ್ಟರ ಮಟ್ಟಿಗೆ ಇವತ್ತು ಅಧಿಕಾರಿಗಳು ಬೇಜವಾಬ್ದಾರಿತನ ಇದೆ, ಯಾರಿಗೂ ಹೆದರೋದಿಲ್ಲ, ಬೆದರೋದಿಲ್ಲ, ಯಾರು ಹೇಳಿದ್ರು ಕೇಳೋದಿಲ್ಲ. ಒಂದು ಸರ್ಕಾರಿ ಸಂಬಳ ತಗೊಳ್ತೀವಿ ನಾವು, ಸರ್ಕಾರದ ಜನರ ತೆರಿಗೆಯಿಂದನೇ ಜೀವನ ಮಾಡ್ತಾ ಇದೀವಿ ಅನ್ನುವಂತ ಒಂದು ಕನಿಷ್ಠ ಪರಿಜ್ಞಾನ ಇಲ್ಲದೆ ಇರುವಂತ ಅಧಿಕಾರಿಗಳು ಬಂದು ಸಡನ್ ಆಗಿ ಇದನ್ನ ಸಾರ್ವಜನಿಕ ಶೌಚಾಲಯಗಳಿಗೆ ಬೀಗ ಹಾಕುವಂತ ಒಂದು ದಾರಿದ್ರ್ಯ, ಭೌತಿಕ ದಾರಿದ್ರ್ಯನೋ ಮಾನಸಿಕ ದಾರಿದ್ರ್ಯನೋ, ಅತ್ಯಂತ ಒಂದು ಕೆಟ್ಟ ದಾರಿದ್ರಿಕ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಅಧಿಕಾರಿಗಳು ಬಂದಿದ್ದಾರೆ. ಮತ್ತು ಇನ್ನು MLAಗಳಾಗ್ಲಿ, ಮಂತ್ರಿಗಳಾಗ್ಲಿ, ಇನ್ಚಾರ್ಜ್ ಮಿನಿಸ್ಟರ್ಗಳಾಗ್ಲಿ, ಅವರಂತೂ ತಮ್ಮದೇ ಆದ ಲೋಕದಲ್ಲೇ ಇರ್ತಾರೆ. ಹೀಗಾಗಿ ಈ ಒಂದು ಶೌಚಾಲಯಕ್ಕೆ ಯಾಕೆ ಬೀಗ ಹಾಕಿದರೆ ಇದನ್ನ ಆದಷ್ಟು ಬೇಗ ತೆರವುಗೊಳಿಸ್ಬೇಕು. ಇಲ್ಲದೆ ಇದ್ರೆ ಎನ್.ಆರ್ ಕಾಲನಿಯ ಜನ ಇದನ್ನ ಪ್ರತಿರೋಧಿಸ್ತಾರೆ, ಇದರ ವಿರುದ್ಧ ಹೋರಾಟ ಮಾಡ್ಬೇಕಾಗತ್ತೆ ಅನ್ನುವಂತ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ಜೊತೆಗೆ ಸಾರ್ವಜನಿಕರಿದ್ದಾರೆ, ಅವರು ಅಭಿಪ್ರಾಯ ಏನು ಅಂತ ನೋಡೋಣ. ಸರ್, ಈಗ ಸಡನ್ ಆಗಿ BWSSB ಅವ್ರು ಬಂದು ಶೌಚಾಲಯಕ್ಕೆ ಬೀಗ ಹಾಕಿದ್ದಾರೆ, ಏನಾಗುತ್ತೆ ಇದರಿಂದ? ತುಂಬಾ ತೊಂದರೆ ಆಗ್ತಾ ಇದೆ. ಅದಲ್ಲೇ ಕರೆಂಟ್ ಬಿಲ್ ಕಟ್ಟಿಲ್ಲ, ವಾಟರ್ ಬಿಲ್ ಕಟ್ಟಿಲ್ಲ ಅಂತ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಅದನ್ನ ಅವ್ರು ಇದ್ ಮಾಡ್ಕೊಡ್ಬೇಕು. ಯಾಕಂತಂದ್ರೆ ನಮ್ಗೆ ಪಬ್ಲಿಕ್ ತೊಂದರೆ ಆಗ್ತಾ ಇದೆ. ಏಜೆಂಟು ಅಂತ ಅಂತಾರೆ, ಎಲ್ಲಿ ಎಲ್ಲರೂ ಇದು ಪಬ್ಲಿಕ್ ಅಲ್ಲಿ ಹೋಗ್ಬೇಕಾಗ್ತದೆ, ಹೋಗಕ್ ಆಗೋದಿಲ್ಲ. ಇರೋದನ್ನ ಮುಚ್ಕೊಳ್ತು ಅಂತಂದ್ರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಓಪನ್ ಮಾಡೋದು ಒಳ್ಳೇದು. ಬಂದ್ರೆ ಇಲ್ಲಿ ಬೀಗ ಹಾಕಿದ್ದಾರೆ, ನಮ್ಗೆ ಎಷ್ಟು ತೊಂದರೆ ಆಗ್ತಾ ಇದೆ. ನಾವ್ ಎಲ್ಲಿ ಹೋಗ್ಲಿ ಈಗ? ಬನ್ನಿ ಬನ್ನಿ ಸರ್. ಈಗ ಟಾಯ್ಲೆಟ್ ನೀವೇ ಕಟ್ ಮಾಡಿದ್ದಾ ಸರ್? ನಿಮ್ಗೆ ದುಡ್ಡು ಯಾರು ಕಟ್ಬೇಕು? ದುಡ್ಡು ಯಾರು ಕಟ್ಬೇಕು ನಿಮ್ಗೆ? ನಾವ್ ಕಟ್ಬೇಕಾ, ಪಬ್ಲಿಕ್ ಕಟ್ಬೇಕಾ, BBMP ಕಟ್ಬೇಕಾ? ತೊಂದರೆ ಆಗ್ತಿರೋದು ಯಾರಿಗ್ರಿ ಅದು? ನೀವು ಬಂದು ಬಾಗಿಲು ಹಾಕೊಂಡು ಹೋಗ್ಬಿಟ್ರೆ ನಾವು ಬಾಯ್ ಪಡ್ಕೋಬೇಕಾ? ನೋಡಿ ಅಲ್ಲಿ ಎಷ್ಟು ಜನ ಹೋಗ್ತಿದ್ದಾರೆ, ನೋಡಿ ಅಲ್ಲಿ ಗೊತ್ತಾಗದ ನಿಮ್ಗೆ? ಇಲ್ಲ ಸರ್, ನೀವು ತಗೊಂಡ್ಬಂದು ಬೀಗ ತೆಗೆದ್ರೆ ಸರಿ, ಇಲ್ಲ ಉಗ್ರ ಹೋರಾಟ ಅಂತೂ ಮಾಡ್ತೀವಿ ನಾವು. ಇವತ್ತೇ ಹೇಳ್ತಾ ಇದೀನಿ, ನಾವ್ ರೆಕಾರ್ಡ್ ಆಗ್ತಾ ಇದೀವಿ ರೀ. ಎಲ್ರಿ ಇದಕ್ಕೆ ಇವಾಗ ತಾನೆ ನೀವು ಕಾರಲ್ಲಿ ತಾನೆ ಬಂದು ಹೋಗಿದ್ದು, ತೆಗ್ದಿದ್ದು. ನಾನು ಇವಾಗ ನೋಡ್ತಾ ಇದೀನಿ, ಇದೇ ಕಾರಲ್ಲಿ ಬಂದು ತೆಗ್ದ್ಬಿಟ್ಟು ಹೋಗಿರೋದು. ಸ್ಯಾನಿಟರಿ ಇದೆ ರೀ, ನಿಮ್ ಇಂಟರ್ನಲ್ ವಿಷಯ ರೀ ಇದು. ನಮ್ ಪಬ್ಲಿಕ್ ಏನ್ರಿ ಸಂಬಂಧ ಅದು? ಬೀಗ ಹೊಡಿಯೋದ? ಈಗ ಬೀಗ ಹೊಡಿಯೋದಾ? ನಾನ್ ನಿಮ್ ಕೇಳ್ತಾ ಇದೀನಿ, ಬೀಗ ಹೊಡಿಯೋದ ಅಂತ. ತೆಗ್ಸಿದ್ದೆ, ಬನ್ರಿ ತೆಗ್ಸ್ರಿ. ಅಲ್ಲ ಇದ್ರೆ ತೆಗ್ಸ್ರಿ. ಎಲ್ಲಿ ತೆಗ್ರಿ, ಬನ್ರಿ ತೆಗ್ಸ್ರಿ. ಫಸ್ಟ್ ತೆಗಿರಿ, ಫಸ್ಟ್ ಬರ್ರಿ, ಫಸ್ಟ್ ತೆಗಿರಿ. ಅದು ನೋಡ್ರಿ, ಯಾರ್ರಿ? ಸಚಿನ್. ನಾನು BWSSB ಸಚಿನ್ ಅವ್ರಿಗೆ ಫೋನ್ ಮಾಡ್ತಾ ಇದೀನಿ. ಈಗ ಕಟ್ಬೇಕಾ? ಎಷ್ಟು ಕಟ್ಬೇಕು? ಎಷ್ಟು ಕಟ್ಬೇಕು? ಎಷ್ಟು ಕಟ್ಬೇಕು ಸರ್? ತಗೊಂಡಾಗ ಏನ್ ಮಾಡ್ತಾ ಇದ್ರಿ ನೀವು? ನೀವೇನ್ ಮಾಡ್ತಾ ಇದ್ರಿ? ಕೇಕ್ ತಿಂತಾ ಇದ್ರಾ? ಹೇಳಿ ಕರೆಕ್ಟ್. ನಾವು ಇವಾಗ ಓಪನ್ ಆಯ್ತು. BWSS ಅಲ್ಲ,
ಅನಾಥರೈಸ್ಡ್ ಲೈನ್ ಮಾತ್ರ ಕಟ್ ಮಾಡೋದಕ್ಕೆ ಬರ್ಕೊಳ್ಳಿ ಇದನ್ನ. ಇದು unauthorized ಹೆಂಗ್ ಆಗುತ್ತೆ? Department. ಬನ್ನಿಲಿ ಬನ್ನಿಲಿ ಇದು ನೋಡಿ ಇದು ಪೇಪರ್ ಓದಿದ್ದೀರಾ? ಇಲ್ಲ ರೀ BMTC ಅನಾಥರೈಸ್ಡ್ ಹೆಂಗೆ ಆಗುತ್ತೆ?